ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತಮ್ಮನಲ್ಲಿ ನೋಡ್ತಿದ್ದಂಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತು ಇಂಡಿಯಾದಿಂದ ಜರ್ಮನಿಗೆ ಯಾರೋ ಬಂದಿದ್ದಾರೆ ಅಂತ. ಅದು ನಮ್ಮ ಪೇರೆಂಟ್ಸಾ ಇಲ್ಲ ಉದಯ್ ಪೇರೆಂಟ್ಸ್ ಅಂತ ಆಮೇಲೆ ಹೇಳ್ತೀನಿ. ಇವಾಗ ಅವ್ರನ್ನ ಏರ್ಪೋರ್ಟ್ಗೆ ಹೋಗಿ ಪಿಕ್ ಮಾಡಬೇಕು. ಬನ್ನಿ ಹೋಗೋಣ. ಇವಾಗ ಇಲ್ಲೇನೆ ಹೈವೇ ನಿಲ್ಸಿ ಬ್ರೇಕ್ಫಾಸ್ಟ್ ತಗೊಳ್ಳೋಣ ಅಂತ ಹೋಗ್ತಿದ್ದಾರೆ. ಯಾರು ಇಳಿತಾರೆ ಅಂದ್ಬಿಟ್ಟು ನಾನು ಕಾರಲ್ಲೇ ಕೂತಿದ್ದೀನಿ. ಉದಯ್ ಹೋಗಿ ಬ್ರೇಕ್ಫಾಸ್ಟ್ ತಗೊಂಡ್ಬರ್ತಾರೆ. ಬ್ರೇಕ್ಫಾಸ್ಟ್ ಬಂತು. ಈಗ ಏನೋ ಇಡ್ಲಿ, ವಡೆ, ದೋಸೆ ಏನು ತಗೊಬಂದೆ. ಇನ್ನೇನಿರುತ್ತೆ ಆಸ್ ಯೂಶುವಲ್ ಬ್ರೆಡ್ಸೆಲ್ ತಗೊಂಡಿದ್ದೀವಿ. ನಾವು ಒಂದು 6:20 ಮನೆ ಬಿಟ್ವಿ. 9 o'clock ನಾವು ಕೂಡ ಏರ್ಪೋರ್ಟ್ ರೀಚ್ ಆಗ್ತೀವಿ. ಹಾಗೆ ಫ್ಲೈಟ್ ಕೂಡ 9 o'clock ಲ್ಯಾಂಡ್ ಆಗುತ್ತೆ. ನಾವು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾನೆ ಇದೀವಿ ಎಲ್ಲಿದೆ ಫ್ಲೈಟ್ ಎಲ್ಲಿದೆ ಅಂತ ಹೇಳಿ. ನೋಡಿ ಇವಾಗ ನೀನು ರೀಚ್ ಆಗಕ್ಕಾಯ್ತು ನಮ್ ಫ್ಲೈಟ್. ಹಾಗೆ ಈ ಟೈಮಲ್ಲಿ ಎಷ್ಟೊಂದು ಫ್ಲೈಟ್ಸ್ ಫ್ಲೈ ಆಗ್ತಿದೆ ನೋಡಿ ಮೇಲ್ಗಡೆ. ಯಪ್ಪ ಎಲ್ಲ ಎಷ್ಟು ಪುಟ್ಟದಾಗಿ ಕಾಣಿಸ್ತಿದೆ ಅಲ್ಲ ಇದ್ರಲ್ಲಿ. ಫ್ರಾಂಕ್ಫರ್ಟಿಗೆ ಇನ್ನೊಂದು ಅರ್ಧ ಗಂಟೆಲಿ ರೀಚ್ ಆಗುತ್ತೆ ಫ್ಲೈಟ್. ಸಿಯಾ ಫ್ಲೈಟ್ ಎಲ್ಲ ಚೆಕ್ ಮಾಡ್ತಿದ್ದಾಳೆ, ಯಾವ ಫ್ಲೈಟ್ ಅಲ್ಲಿ ಇದ್ದಾರೆ ಅಂತ. ತುಂಬಾ ಫ್ಲೈಟ್ಸ್ ಫ್ಲೈ ಆಗ್ತಿದೆ. ಅದು ನೋಡಿ ಅದ್ರಲ್ಲಿದ್ದಾರ ಅಂತ ಚೆಕ್ ಮಾಡ್ತಾ ಇದ್ದಾಳೆ. ಯಾವ್ದ್ರಲ್ಲಿದ್ದಾರೆ ಚಿನ್ನಿ? ಫ್ಲೈಟ್ ಇವಾಗ ಫ್ರಾಂಕ್ಫರ್ಟ್ ಏರ್ಪೋರ್ಟ್ಗೆ ಅರೈವ್ ಆಗಿದೆ. ನಾವು ಇನ್ನ 15 minutes ಇದೆ. ಉದಯ್ ಅರೈವ್ ಆಯ್ತು, ಫ್ಲೈಟ್ ಲ್ಯಾಂಡ್ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಅಲ್ಲೇ ಗೇಟ್ ಹತ್ರ ಹೊರಗಡೆ ಬಂದಿರ್ತೀನಿ. ಬಾ ಅಲ್ಲಿ ನೀವು ಹೊರಗಡೆ ವೀಲ್ ಚೇರ್ನವ್ರು ಯಾರು ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಬ್ಯಾಗೇಜ್ ತಿರ್ಬೇಕಾದ್ರೆ ಅವ್ರಿಗೆ ಯಾರಿಗಾದ್ರೂ ಕನ್ನಡದಲ್ಲಿ ಇರ್ತಾರೆ, ಅವ್ರಿಗೆ ಕೇಳ್ರಿ ಅಲ್ಲಿ ಟ್ರಾಲಿ ತಕ್ಕೊಡ್ರಿ ಒಂದ್ ಸ್ವಲ್ಪ ಅಂತ ತಕ್ಕೊಡ್ತಾರೆ. ವೀಲ್ ಚೇರ್ ತಗೊಂಡೋರು ಬರ್ತಾರೆ, ಒಂದ್ ಸ್ವಲ್ಪ ವೆಯ್ಟ್ ಮಾಡ್ರಿ. ಅಲ್ಲೇ ಬಂದ್ರೆ ಇಲ್ಲ ಅವ್ರು ವೀಲ್ ಚೇರ್ ತಗೊಂಡೋಗ್ರು. ನಿಂತಿಲ್ಲ. ರೈಲ್ವೆ ಸ್ಟೇಷನ್ ನೋಡಿ ಹೇಗಿದೆ ಅಂತ. ಫ್ರಾಂಕ್ಫರ್ಟ್ ಏರ್ಪೋರ್ಟ್ ಹತ್ರ ಇರೋ ರೈಲ್ವೆ ಸ್ಟೇಷನ್ ಅದು. ಇವಾಗ ಕಾರ್ ಪಾರ್ಕ್ ಮಾಡಕ್ ಹೋಗ್ತಾ ಇದೀವಿ. ಟರ್ಮಿನಲ್ 1 ಅಲ್ಲಿ, P2 ಅಲ್ಲಿ ಎಲ್ಲ ಫಿಲ್ ಆಗಿ ಇವಾಗ 12th ಫ್ಲೋರಿಗೆ ಬಂದಿದ್ದೀವಿ ನೋಡಿ ನಾವು. ಎಸ್, ಏರ್ಪೋರ್ಟ್ ಬಂದು ರೀಚ್ ಆಯಿತು. ಪಾರ್ಕ್ ಕೂಡ ಮಾಡಾಯಿತು. ಅವರು ಇಳಿದು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬರೋಷ್ಟರಲ್ಲಿ ನಾವು ಹೋಗಿ ರೀಚ್ ಆಗ್ತೀವಿ. ಇವಾಗಲೇ ಕಾನ್ವರ್ಸೇಷನ್ ಎಲ್ಲ ಕೇಳಿಸ್ಕೊಂಡು ನಿಮಗೆ ಗೊತ್ತಾಗಿರುತ್ತೆ ಯಾರ ಪೇರೆಂಟ್ಸ್ ಬಂದಿರೋದು ಅಂತ. ಮಿಸ್ಟರ್ ಉದಯ್ ಕುಮಾರ್ ಅವರ ಪೇರೆಂಟ್ಸ್ ಬಂದಿದ್ದಾರೆ. ಹೇಗೆ ಅನ್ನಿಸ್ತಿದೆ? ಅಂತೂ ನಾಳೆ ಬರ್ತಾರೆ ನಾಡಿದ್ದು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಬಂದಿದ್ದಾರೆ. ಏನು ಅನ್ನಿಸ್ತಿದೆ? ಖುಷಿ ಆಗ್ತದೆ ಅಂತ ಅದಕ್ಕೆ ಅದನ್ನ ಬಿಟ್ಟು ಅಷ್ಟೇ. ಏರ್ ಇಂಡಿಯಾ ಮತ್ತು ವಿಸ್ತಾರ 2 ಫ್ಲೈಟ್ ಏನಿದೆ ಅದು ಬ್ಯಾಂಗ್ಳೂರಿಂದ ಫ್ರಾಂಕ್ಫರ್ಟ್ ಡೈರೆಕ್ಟ್ ಫ್ಲೈಟ್ ಇಲ್ಲ. ನಾವು ಅದ್ರಲ್ಲಿ ಬರಬೇಕಂತ ಹೇಳಿದ್ರೆ ಇಲ್ಲ ಮುಂಬೈ ಹೋಗಿ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಡೆಲ್ಲಿ ಹೋಗಿ ಬರಬೇಕು. ಪ್ಲಸ್ ಒಂದು 3-4 hours ವೇಟಿಂಗ್ ಕೂಡ ಇರುತ್ತೆ. ಮತ್ತು ಇವರು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಫ್ಲೈಟಲ್ಲಿ ಬಂದ್ರೇ ಸರಿ ಅಂತ ಹೇಳ್ಬಿಟ್ಟು ನಾವು ಲುಫ್ತಾನ್ಸಾ ಬುಕ್ ಮಾಡಿದ್ವಿ. ಸೊ ಇವಾಗ ಅವ್ರು ಬಂದಿರೋದು ಲುಫ್ತಾನ್ಸಾದಲ್ಲಿ. ಇದು ಜರ್ಮನ್ ಏರ್ಲೈನ್. ಎಸ್, ಬೆಂಗಳೂರು ಎಕ್ಸಿಟ್ A1 ಅಲ್ಲಿದೆ. ಬೆಂಗಳೂರು ಯಾರಾದರೂ ಪೇರೆಂಟ್ಸ್ನ ಕರ್ಸ್ಕೊಳ್ಳೋದಾದರೆ ಲುಫ್ತಾನ್ಸಾ ಬೆಸ್ಟ್ ಇದೆ. ಯಾಕಂದರೆ ಡೈರೆಕ್ಟ್ ಪ್ಲಸ್ ಬೇಗನೆ ಬಂದುಬಿಡುತ್ತೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ವಿಸ್ತಾರ ಮತ್ತು ಏರ್ ಇಂಡಿಯಾ ಕಂಪೇರ್ ಮಾಡಿದ್ರೆ. ಅಜ್ಜಿ ತಾತನ ವೆಲ್ಕಮ್ ಮಾಡೋದಕ್ಕೆ ಸಿಯಾ ಫ್ಲವರ್ ತೊಗೊಂಡಿದ್ದಾಳೆ. ಸೊ ಇಲ್ಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ, ಏನಿಲ್ಲ, ಬರೀ ಇದೊಂಥರ ಫ್ಲವರ್ ಇದೆ ಅಷ್ಟೇ. ಒಂದು ರೋಸ್ಗೆ €6 ಹಾಕೊಂಡಿದ್ದಾರೆ. ಅದ್ರ ಆಲ್ಮೋಸ್ಟ್ 600 rupees.
ಹೊರಗಡೆಯಿಂದ ತೊಗೊಂಬರೋದು ಬೆಟರು, ಬಟ್ ತಂದಿಲ್ಲ ಅಂದರೆ ಆಪ್ಷನ್ ಇಲ್ಲ, ಇದೇ ತಗೋಬೇಕು. ಅವ್ರಿನ್ನ ಇಮಿಗ್ರೇಷನಲ್ಲಿ ಇದ್ದಾರಂತೆ. ಇಮಿಗ್ರೇಷನಲ್ಲಿ ದೊಡ್ಡ ಕ್ಯೂ ಇದೆಯಂತೆ, ಒಂದು 20 ಮಿನಿಟ್ಸ್ ಅಂತೂ ಆಗುತ್ತೆ. ಹಾಗೆ ಅವರಿಗೆ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ, ಅವ್ರು ಹೆಲ್ಪ್ ಮಾಡ್ಕೊಡ್ತಿದ್ದಾರಂತೆ. ಅದಂತೂ ಖುಷಿ ವಿಷಯ. ಹಾಗೆ ಇಲ್ಲಿ ಯಾರಾದರೂ ಪೇರೆಂಟ್ಸ್ ಒಬ್ಬರು ಅಥವಾ ಇಬ್ಬರು ಬರ್ತಿದ್ರೆ ಯಾರಾದರೂ ಸಿಗ್ತಾರೆ, ಅವ್ರು ಹೆಲ್ಪ್ ಮಾಡಿಕೊಡ್ತಾರೆ, ಏನು ತೊಂದರೆ ಆಗಲ್ಲ ಬರಬೇಕಾದ್ರೆ. ಅಪ್ಪ ಅಮ್ಮನ ವೆಯ್ಟ್ ಮಾಡಿಕೊಂಡು ನಿಂತಿದ್ದಾರೆ ನೋಡಿ. ಮಗಳು ಅಜ್ಜಿ ತಾತನ ವೆಯ್ಟ್ ಮಾಡ್ತಿದ್ದಾಳೆ, ಮಗ ಅಪ್ಪ ಅಮ್ಮನ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ವೀಲ್ ಚೇರ್ ಬುಕ್ ಮಾಡಿದ್ವಿ, ಯಾಕಂದರೆ ಪ್ರೋಸೆಸ್ ಎಲ್ಲ ಈಸಿ ಆಗಲಿ, ಮತ್ತು ನಮ್ಮ ಅತ್ತೆಗೆ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಪ್ರೋಸೆಸ್ ಏನಿದೆ ಇದು ಈಸಿ ಆಗಲಿ ಅಂತ ಹೇಳ್ಬಿಟ್ಟು ವೀಲ್ ಚೇರ್ ಬುಕ್ ಮಾಡಿದ್ವಿ. ಅಲ್ಲಿ ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಆದಮೇಲೆಲ್ಲ ವೀಲ್ ಚೇರ್ ಕೊಡೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಇವಾಗ ಬರಬೇಕಾದ್ರೆ ಕರ್ಕೊಂಡೋಗಿ ಕೂರಿಸಿದ್ದಾರೆ, ಎಲ್ಲ ಸ್ಮೂತಾಗಿ ಆಗಿದೆ. ಇಲ್ಲೇನಾಗಿದೆ ಅಂದರೆ ಬರಬೇಕಾದ್ರೆ ಬೇಗನೆ ಇಳಿದ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವರು ಅದರೊಳಗಡೆನೆ ಕೂತಿದ್ರೆ ವೀಲ್ ಚೇರ್ ಅವ್ರು ಬಂದು ಇಮಿಗ್ರೇಷನ್ ಎಲ್ಲ ಆದಮೇಲೆ ನಾವು ಎಕ್ಸಿಟ್ ಗೇಟ್ ಇರುತ್ತೆ ಅಲ್ಲ, ಎಕ್ಸಿಟ್ ಗೇಟ್ವರೆಗೂ ಕರ್ಕೊಬಂದು ಬಿಟ್ಟಿದ್ರು. ಬೇಗ ಇಳಿದ್ಬಿಟ್ಟಿದ್ದಾರೆ. ಇವರೇನೆ ಇಲ್ಲಿವರೆಗೂ ಬರಬೇಕು. ಲಕ್ಕಿಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ, ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಇವಾಗ ಅವರಿಗೆ. ನೋಡಿ, ಅವರು ಇಳಿದಿಲ್ಲ ಫ್ಲೈಟಲ್ಲೇ ಇದ್ದಿದ್ರೆ ಈ ಥರ ಇವರನ್ನೇ ಕರ್ಕೊಬಂದರು. ಹಾಗೆ ಕರ್ಕೊಬಂದು ಇಲ್ಲಿವರೆಗೂ ಬಿಡ್ತಿದ್ರು, ಬಟ್ ಇವರು ಇಳಿದ್ಬಿಟ್ಟಿದ್ದಾರೆ. ಇವಾಗ ಲೇಟ್ ಆಗ್ತಿದೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇರ್ತಿದ್ರು. ಇಲ್ಲಿ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದು ಕಾಣಿಸ್ತಿದೆ, ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಎಲ್ಲೇಳು ನನಗೆ ಮಾವ ಅಷ್ಟೇ ಕಾಣಿಸ್ತಿದ್ದಾರೆ, ಅತ್ತೆ ಕಾಣಿಸ್ತಿಲ್ಲ. ಇನ್ನೇನು ಬರ್ತಾರೆ ಆಚೆ, ಬನ್ನಿ ಅಲ್ಲಿ ಕಾಯೋಣ. ಆರಾಮಾಗಿ ಬಂದ್ರತ್ತೆ. ನಮ್ಮತ್ತೆ ಮಾವನ ಕರ್ಕೊಂಡು ಬ್ಯಾಗ್ಗಳನ್ನೆಲ್ಲ ನಾವು ಕಾರಲ್ಲಿ ಹಾಕೊಂಡು ಮನೆ ಕಡೆ ಹೊರಟ್ವಿ. ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡ್ವಿ, ಯಾಕಂದರೆ ಫ್ಲೈಟಲ್ಲಿ ಸರಿಯಾಗಿ ಊಟ ಎಲ್ಲ ಆಗಿರಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಒಂದು ಬ್ರೇಕ್ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಎಲ್ಲ ಕುಡಿದು ಮನೆಗೆ ಬಂದ್ವಿ. ಇವಾಗ ಬ್ಯಾಗ್ಗಳನ್ನೆಲ್ಲ ಓಪನ್ ಮಾಡಿ ಏನೇನಿದೆ ಅಂತ ನೋಡೋ ಸಮಯ. ಇದನ್ನೆಲ್ಲ ಓಪನ್ ಮಾಡಿ ನೋಡೋ ಖುಷಿ ಇದೆಯಲ್ಲ, ಸೀರಿಯಸ್ಲಿ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ. ಬಟ್ ಏನೋ ಜಾಸ್ತಿ ಏನಿಲ್ಲ, ಯಾಕಂದರೆ ಇವರಿಗೆ ಲುಫ್ತಾನ್ಸಾ ಮಾಡಿದ್ರಿಂದ ಒಂದೇ ಒಂದು ಬ್ಯಾಗ್ ಇದ್ದಿದ್ದು 23 kg ಒಂದಿತ್ತು, ಪ್ಲಸ್ 8 kg ಒಂದು ಬ್ಯಾಗ್ ಇತ್ತು. ಸೊ ಅವ್ರದ್ದು ಬಟ್ಟೆ ಒಂದು ಬ್ಯಾಗಲ್ಲಿ ತಂದಿದ್ದಾರೆ, ಮತ್ತು ನಮಗೆ ಏನೇನು ಥಿಂಗ್ಸ್ಗಳು ಬೇಕು ಅದೆಲ್ಲ ಒಂದು ಬ್ಯಾಗಲ್ಲಿ ತೊಗೊಬಂದಿದ್ದಾರೆ. ಫಸ್ಟಿಗೆ ಇವಾಗ ಏನಿದೆ ಅಂದರೆ ಸ್ವಲ್ಪ ಸ್ಟೋರಿ ಬುಕ್ಸ್ಗಳಿದೆ. ಸಿಯಂಗೆ ಸ್ಟೋರಿ ಬುಕ್ಸ್ ಬೇಕಿತ್ತು, ಹಳೇದೆಲ್ಲ ಓದಿ ಬೋರ್ ಆಗಿತ್ತು. ಇವಾಗ ಬೇರೆ ನ್ಯೂ ತರ್ಸ್ ಅಂತ ಹೇಳ್ತಿದ್ದು, ಹಂಗಾಗಿ ಸ್ವಲ್ಪ ಸ್ಟೋರಿ ಬುಕ್ಸ್ಗಳು ತರಿಸಿದ್ದೀನಿ. ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ಹಬ್ಬ ಸೀಸನ್, ಹಬ್ಬಗಳು ಬರ್ತಾನೆ ಇರುತ್ತೆ. ಇನ್ನೇನು ನವೆಂಬರ್ ಡಿಸೆಂಬರ್ ವರ್ಗು ಹಬ್ಬದ ಸೀಸನ್ಗಳೇ. ಸೊ ಎತ್ನಿಕ್ ವೇರ್ಸ್ ಬೇಕಲ್ಲ, ಹಂಗಾಗಿ ಸ್ಯಾರೀಸ್, ಸಿಯಂಗೆ ಡ್ರೆಸ್ಗಳು, ಆ ಥರ ತುಂಬಾನೇ ಎತ್ನಿಕ್ ವೇರ್ಸ್ ನಾನು ಆರ್ಡರ್ ಮಾಡಿದ್ದೆ. ಹಾಗೆ ಸಿಯಂಗೆ ತುಂಬಾನೇ ಗಿಫ್ಟ್ಗಳು ಕೂಡ ಸಿಕ್ಕಿದೆ. ಒಂದು 2 ಸ್ಯಾರಿ ತರಿಸಿದ್ದೀನಿ. ಅದು ಬಿಟ್ಟರೆ ಸಿಯಂಗೆ ಅವರ ಅಜ್ಜಿ ತಗೊಬಂದಿದ್ದಾರೆ, ಸಿಯಂಗೆ ಇಬ್ಬರು ಚಿಕ್ಕಪ್ಪಂದಿರಿದ್ದಾರೆ, ಅವ್ರ ಕಡೆಯಿಂದ ಡ್ರೆಸ್ಗಳು ಬಂದಿದೆ. ಈ ಥರ ತುಂಬ ಗಿಫ್ಟ್ಗಳು ಕೂಡ ಬಂದಿದೆ ಸಿಯಂಗೆ. ಸೊ ಇದಿಷ್ಟು ಏನಿದೆ ಅದು ಡ್ರೆಸ್ಗಳು, ಸಿಯಂದು ಎತ್ನಿಕ್ ಡ್ರೆಸ್ ಪ್ಲಸ್ ನಮ್ಮ ಎತ್ನಿಕ್ ಡ್ರೆಸ್ಗಳು. ಇದೊಂದು ಮತ್ತು ಇಲ್ಲೊಂದಿದೆ. ಸೊ ಇದೆಲ್ಲ ನಾನು ಆರ್ಡರ್ ಮಾಡಿದ್ದೆ. ಹಾಗೆ 2 ಸ್ಯಾರೀಸ್ ಕೂಡ. ಸೊ ಇದು ಶಾಪಲ್ಲಿ ತಗೊಬಂದಿರೋದು, ದುರ್ಗದಲ್ಲಿ ಒಂದು ಲೋಕಲ್ ಶಾಪಲ್ಲಿ ಸ್ಯಾರಿ ತಗೊಬಂದಿದ್ದಾರೆ. ಹಾಗೆ ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಸ್ಯಾರೀಸ್. ಹಾಗೆ ಉದಯ್ಗೆ ಒಂದಷ್ಟು ಫೆಸ್ಟಿವ್ ವೇರ್ ಮತ್ತು ಫಾರ್ಮಲ್ಸ್ ಇದೆ, ಇದಿಷ್ಟು ಆರ್ಡರ್ ಮಾಡಿದ್ವಿ. ಅದು ಬಂದಿದೆ, ಅದನ್ನು ತಗೊಬಂದಿದ್ದಾರೆ. ಅದಾದಮೇಲೆ ಇಲ್ಲಿ ಏನಿದೆ, ಸಾಂಬಾರ್ ಪುಡಿ ಅಂತೂ ನಾನು ಯಾವತ್ತೂ ಮಾಡಿಲ್ಲ ಸಾಂಬಾರು ಮಾಡೋದಕ್ಕೆ. ಇದನ್ನ ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಇದರಲ್ಲಿ ಸಾಂಬಾರ್ ಪುಡಿ ಇದೆ. ನೆಕ್ಸ್ಟ್ ಏನಿದೆ, ಇಲ್ಲಿ ಈ ಡಬ್ಬದಲ್ಲಿ ರವೆ ಉಂಡೆ ಮತ್ತು ಕರ್ಜಿಕಾಯಿ ಇದೆ. ಫಸ್ಟ್ ಟೈಮ್ ಇಷ್ಟೊಂದು ತಿಂಡಿಗಳೆಲ್ಲ ಬಂದಿರೋದು. ಸೊ ಇದು ಉದಯ್ಗೆ ಇಬ್ಬರು ತಮ್ಮಂದಿರಿದ್ದಾರೆ. ಅದರಲ್ಲಿ ಫಸ್ಟ್ ತಮ್ಮನ ವೈಫ್ ಮಾಡಿ ಕಳಿಸಿರೋದು ಇದು ರವೆ ಉಂಡೆ ಮತ್ತು ಕರ್ಜಿಕಾಯಿ, ಅವ್ರು ಮಾಡಿಕೊಟ್ಟಿರೋದು. ಅದು ಬಿಟ್ಟರೆ ನೆಕ್ಸ್ಟ್ ಇದು ನಮ್ಮ ಆಂಟಿ ಮಾಡಿಕೊಟ್ಟಿರೋದು ಕೋಡುಬಳೆ, ಚಕ್ಲಿ ಎಲ್ಲ ಇದೆ. ಸಿಯಂಗೆ ಚಕ್ಲಿ ಅಂದರೆ ತುಂಬ ಇಷ್ಟ. ಅಜ್ಜಿ ಚಕ್ಲಿ ಮಾಡಿಕೊಡು ಅಂತಿದ್ಲು. ಸೊ ಹಂಗಾಗಿ ಸಿಯಂಗೋಸ್ಕರ ಅವರು ಚಕ್ಲಿ ಮತ್ತು ನಮಗೂ ಚಕ್ಲಿ ಕೋಡುಬಳೆ ಎರಡೂ ಮಾಡಿಕೊಟ್ಟಿದ್ದಾರೆ.
ಇದಷ್ಟು ತಿಂಡಿ ಆಯಿತು, ಸಾಂಬಾರ್ ಪುಡಿ ಆಯಿತು, ಮತ್ತು ಇನ್ನೇನಿದೆ ಸ್ವೀಟ್ಸ್. ಇದು ದುರ್ಗಾದಲ್ಲಿ ಕಾಂತಿ ಸ್ವೀಟ್ಸ್ ತುಂಬ ಫೇಮಸ್ ಅಂತೆ. ಹಾಗಾಗಿ ಫುಲ್ ಯಾವ್ಯಾವ ಸ್ವೀಟ್ಸ್ ಇತ್ತು ಎಲ್ಲ ಮಿಕ್ಸ್ 1 kg ಸ್ವೀಟ್ ಕಳಿಸಿದ್ದಾರೆ. ಬಂದ ತಕ್ಷಣ ಓಪನ್ ಮಾಡಿ ತಿಂದಾಗಿದೆ. ಸೊ ಸ್ವೀಟ್ಸ್ ಮತ್ತೆ ಒಂದು 3-4 ಟೈಪ್ಸ್ ಮಿಕ್ಸ್ಚರ್ ಕೂಡ ಕಳಿಸಿದ್ದಾರೆ ಕಾಂತಿ ಸ್ವೀಟ್ಸಿಂದ. ಈ ಸರಿ ಅಂತೂ ಸ್ವೀಟ್ಸ್ಗಳು, ತಿಂಡಿಗಳು, ಈ ಥರ ಮಿಕ್ಸ್ಚರ್ ಏನೇನಿದೆ ಎಲ್ಲ ಜಾಸ್ತಿ ಬಂದಿದೆ. ಎಲ್ಲ ಕಾಯ್ಕೊಂಡು ಕೂತಿದ್ವಿ. ಬಂದ ತಕ್ಷಣ ಎಲ್ಲ ಓಪನ್ ಮಾಡಿ ತಿಂದ್ವಿ. ಇವಾಗ ಮತ್ತಿನ್ನೇನಿದೆ ತೋರಿಸ್ತೀನಿ. ಪಾತ್ರೆಗಳು ಬೇಕಿತ್ತು. ಅಂದರೆ ಇವಾಗ ನಾವು 3 ಜನ ಇದ್ವಿ, ನಡೀತಿತ್ತು. ಸೊ ಇವಾಗ 2 ಆ್ಯಡ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕಿತ್ತು ನನಗೆ. ಹಾಗಾಗಿ ಈ ಒಂದು ಕುಕ್ಕರ್ ಆರ್ಡರ್ ಮಾಡಿದ್ವಿ. ಇದೊಂದು ಬಂದಿದೆ, ತುಂಬ ಚೆನ್ನಾಗಿದೆ ಕುಕ್ಕರ್. ಅದು ಬಿಟ್ಟರೆ ಇದು ಒಂದು ದೊಡ್ಡದು ಒಂದು ಈ ಥರ ಒಂದು ಪಾತ್ರೆ ಬೇಕಿತ್ತು. ಸೊ ಇದೊಂದು, ಇದ್ರ ಒಳಗಡೆ ಎಲ್ಲ ಮಸಾಲೆ ಪೌಡರ್ಸ್ ಇದೆ. ಇದಂತೂ ಮಸ್ಟ್. ಇಂಡಿಯಾದಿಂದ ಯಾರಾದರೂ ಬರ್ತಿದ್ರೆ ಅಥವಾ ನಾವು ಬರ್ತಿದ್ರೆ ಮಸಾಲೆ ಐಟಮ್ಸ್ಗಳನ್ನ ಅಲ್ಲಿಂದನೇ ತರಿಸ್ಬಿಡ್ತೀವಿ. ಸೊ ತುಂಬ ಥರದ ಮಸಾಲೆ ಪ್ಯಾಕೆಟ್ಸ್ ಇದೆ. ವಾಂಗಿಬಾತ್, ಬಿಸಿಬೇಳೆ ಬಾತ್, ಮತ್ತು ಪುಳಿಯೋಗರೆ, ಹಾಗೆ ಇನ್ನು ಯಾವ್ದ್ಯಾವ್ದು ಬೇಕು ಎಲ್ಲ ಮಸಾಲೆ ಪ್ಯಾಕೆಟ್ಸ್ ಇದರಲ್ಲಿದೆ. ಕುಕ್ಕರ್ ಒಳಗಡೆನೂ ಮಸಾಲೆ ಐಟಮ್ಸ್ಗಳೇ ಇರೋದು. ಸೊ ಮತ್ತೆ ಇನ್ನೊಂದು ಏನು ಪಾತ್ರೆ ತರಿಸಿದ್ದೀನಿ ಅಂದರೆ, ಇದು ಏನು ಒಗ್ಗರಣೆ ಹಾಕೋದಕ್ಕೆ ಈ ಥರ ಚಿಕ್ಕ ಪ್ಯಾನ್ ಬೇಕಿತ್ತು. ಸೊ ಹಂಗಾಗಿ ಇದೊಂದು ಒಗ್ಗರಣೆ ಹಾಕೋದಕ್ಕೆ. ಆಮೇಲೆ ಇದು ಯಾಕೋ ಬೇಕು ಅಂತ ಅನ್ನಿಸ್ತು ನನಗೆ. ಇದೇನು ಯೂಸ್ ಮಾಡಲ್ಲ, ಸ್ಟಿಲ್ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ತರಿಸ್ಕೊಂಡಿದ್ದೀನಿ. ಈ 23 kg ಬ್ಯಾಗಲ್ಲಿ ಏನಿಲ್ಲ ಜಾಸ್ತಿ ಸಿಯನ್ ಬಟ್ಟೆಗಳಿದೆ. ತುಂಬ ಬಟ್ಟೆಗಳು ಬಂದಿದೆ ಈ ಸರಿ ಅಂತೂ. ಬಟ್ಟೆಗಳು, ಇದಿಷ್ಟು ಪಾತ್ರೆ ಮತ್ತು ತಿನ್ನೋ ಐಟಮ್ಸ್ಗಳೆಲ್ಲ ಇತ್ತು. ಇವಾಗ ಇನ್ನೊಂದು ಬ್ಯಾಗ್ ಇದೆ. ಈ ಬ್ಯಾಗಲ್ಲಿ ಏನಿದೆ ಓಪನ್ ಮಾಡೋಣ ಇರಿ. ಇದರಲ್ಲಿ ಫುಲ್ ಮಸಾಲೆ ಐಟಮ್ಸ್ ಇದೆ. ಇದೊಂದು ಏನು ಬಾಕ್ಸ್ ಇದೆ. ಈ ಬಾಕ್ಸ್ ಫುಲ್ಲು ಮಸಾಲೆ ಐಟಮ್ಸ್ಗಳೇ ಇಟ್ಟಿದ್ದಾರೆ. ಇಲ್ಲಿ ಸಿಗಲ್ಲ ಅಂತಲ್ಲ, ಇಲ್ಲಿ ಸಿಗುತ್ತೆ ಮಸಾಲೆ ಐಟಮ್ಸ್ಗಳು. ನಮಗೆ ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹೇಗೂ ಬರ್ತಿದ್ರಲ್ಲ ಅಂದ್ಬಿಟ್ಟು ಏನೇನು ಬೇಕು ಎಲ್ಲ ತಗೋಬರಕ್ಕೆ ಹೇಳಿದ್ವಿ. ಮತ್ತು ಇದೊಂದು ಲೆವಿಸ್ಟಾ ಕಾಫಿ ಪೌಡರು. ಇದು ತುಂಬಾ ಚೆನ್ನಾಗಿರುತ್ತೆ ಚಳಿಗೆ. ಬಟ್ ಸಿಕ್ಕಾಬಟ್ಟೆ ಹೀಟ್ ಇವಾಗಲ್ಲ, ಚಳಿ ಯಾವಾಗ ಡಿಸೆಂಬರ್ ಆ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಇದೊಂದು ನೆನ್ಪಿಟ್ಕೊಂಡು ತಗೊಂಬರಕ್ಕೆ ಹೇಳಿದ್ದೆ. ಸೊ ಒಂದು 3-4 ಥರ ಕಾಫಿ ಪೌಡರ್ ತರಿಸಿದ್ದೀನಿ. ಮತ್ತು ಟೀ ಪೌಡರು. ಹಾಗೆ ದುರ್ಗಾದಲ್ಲಿ ಇನ್ನೊಂದು ಯಾವುದೋ ಮಂಜುನಾಥ ಕಾಫಿ ಅನ್ನೋದೊಂದು ಫೇಮಸ್ ಅಂತೆ ಚಿತ್ರದುರ್ಗದಲ್ಲಿ. ಹಾಗಾಗಿ ಅದೊಂದು ಪ್ಯಾಕೆಟ್ ಕಾಫಿ ಪೌಡರ್ ತಗೊಬಂದಿದ್ದಾರೆ. ಸೊ ಇದಿಷ್ಟು ಮಸಾಲ ಐಟಮ್ಸ್ಗಳೇನೆ. ಅವಾಗಲೇ ನಾವು ಏನೇನಿದೆ ಅಂತ ನೋಡೋಣ, ಸ್ವೀಟ್ಸ್ ಎಲ್ಲ ತೆಗಿಯೋಣ ಅಂತ ತೆಗಿಬೇಕಾದ್ರೆ ಈ ಬ್ಯಾಗಿಂದ ಆ ಬ್ಯಾಗಿಂದ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿದೆ. ಈ ಬ್ಯಾಗಲ್ಲಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಆಮೇಲೆ ಇದಿಷ್ಟು ಏನೋ ಅದ್ರ ಜೊತೆಗೆ ಇದೊಂದು 4 ತರಿಸಿದ್ದೀನಿ. ಮತ್ತೆ ಇನ್ನೇನಂದ್ರೆ ನಮ್ಮ ಮನೆಗಳಲ್ಲಿ ಹುಣಸೆ ಹಣ್ಣೆಲ್ಲ ಬೆಳಿತಾರಲ್ಲ, ಹುಣಸೆ ಹಣ್ಣು ಇರುತ್ತಲ್ಲ, ಅದು ಸ್ವಲ್ಪ ನಮ್ಮಮ್ಮ ಕೊಟ್ಟು ಕಳಿಸಿದ್ದಾರೆ. ಹುಣಸೆ ಹಣ್ಣಿದೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಏನಿದೆ, ಮೋಸ್ಟ್ಲಿ ಚಟ್ನಿ ಪುಡಿ ಇಲ್ಲ ಆ ಥರ ಯಾವುದೋ ಒಂದು ಪುಡಿ ಇದೆ, ಗೊತ್ತಿಲ್ಲ ಏನು ಅಂತೇಳಿ. ಇದೊಂದಿದೆ. ಇದು ಸ್ವಲ್ಪ ಟ್ಯಾಬ್ಲೆಟ್ಸ್ಗಳು. ನಮೀಗ ಇಲ್ಲ ನಮ್ಮ ಅತ್ತೆ ಮಾವಂದ ಗೊತ್ತಿಲ್ಲ, ಚೆಕ್ ಮಾಡಬೇಕು. ನಾವು ಕೂಡ ಸ್ವಲ್ಪ ಟ್ಯಾಬ್ಲೆಟ್ಸ್ಗಳು, ಏನೋ ಕೋಲ್ಡ್ ಆಗಿರ್ಬೋದು, ಕಾಫ್ ಆ ಥರ ಏನೇನಿದೆ ಅದನ್ನೆಲ್ಲ ತೊಗೊಂಬರಕ್ಕೆ ಹೇಳಿದ್ವಿ. ಟ್ಯಾಬ್ಲೆಟ್ಸ್ಗಳು ಕೂಡ ತರಿಸಿದ್ದೀವಿ ಈ ಸರಿ. ಮತ್ತೆ ಸಿಯಂಗೆ ಸ್ಟಿಕ್ಕರ್ ಬೇಕಂತ ಹೇಳ್ಬಿಟ್ಟು ಅವ್ರ ಮಾಮನ ಜೊತೆ ಸ್ಟಿಕ್ಕರ್ ಎಲ್ಲ ತರಿಸ್ಕೊಂಡಿದ್ದಾಳೆ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಮತ್ತೆ ಯಾವ ಥರ ವೀಡಿಯೋಸ್ನ ನೋಡೋಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.